ಇವತ್ತಿನ ದಿವಸ ಹಲವಾರು ಜ್ಯೋತಿಷ್ಯದ ವಿಚಾರದ ಕಡೆ ನಾವು ಗಮನವನ್ನು ಹರಿಸುವರಿದ್ದೇವೆ. ಜ್ಯೋತಿಷ್ಯ ಅಂದರೆ ಏನು ಅಂತಕ್ಕಂಥದ್ದು ನಾವು ಪ್ರಮುಖವಾಗಿ ತಿಳಿದುಕೊಳ್ಳೋಣ. ಜ್ಯೋತಿಷ್ಯ ಏನಕ್ಕೆ ಜ್ಯೋತಿಷ್ಯ ಅಂತ ಹೇಳಿ ಕರೀತಾರೆ? ಜ್ಯೋತಿಷ್ಯದಲ್ಲಿ ನಾನಾ ವಿಧವಾದ ಅಂಗಗಳಿವೆ. ಮೊದಲನೆಯದು ಖಗೋಳ ಅಂತ, ಎರಡನೆಯದು ಗಣಿತ ಅಂತ, ಮೂರನೆಯದು ಸಂಹಿತ ಅಂತ, ನಾಲ್ಕನೆಯದ್ದು ಹೋರ ಅಂತ, ಐದನೆಯದ್ದು ಪ್ರಶ್ನ. ಖಗೋಳ ಅಂತಂದ್ರೆ ಆಸ್ಟ್ರಾನಮಿ, ಅಂದರೆ ಯಾವ ಯಾವ ಗ್ರಹಗಳು ಎಲ್ಲೆಲ್ಲಿರುತ್ತೆ, ಹೇಗೆ ಇರುತ್ತೆ, ಅದರ ಚಲನ ಬಲನಗಳನ್ನು ತಿಳಿಸ್ತಕ್ಕಂಥ. ಎರಡನೆಯದ್ದು ಗಣಿತ ಅಂತಂದರೆ ಒಂದು ಸ್ಥಳದಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಯಾರೋ ಒಂದು ಜನಿಸಿದಾಗಲೋ ಅಥವಾ ಯಾವುದೋ ಒಂದು ಕಾರಣಕ್ಕಾಗಿಯೋ ನಾವು ಏನು ಜಾತಕ ಅಂತ ಹೇಳಿ ನಾವು ರಚನೆ ಮಾಡ್ತೀವಿ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಗಣಿತ. ಅಂದರೆ ಯಾವ ಗ್ರಹವು ಯಾವ ನಿಟ್ಟಿನಲ್ಲಿ ಎಷ್ಟು ದೂರದಲ್ಲಿ ಅದು ಪರಿಭ್ರಮಣ ಮಾಡ್ತಾ ಇದೆ ಅಂತಕ್ಕಂಥದ್ದು. ಮತ್ತು ಲಗ್ನ ಯಾವ ಉದಯಿಸುತ್ತೆ, ಆ ಕಾಲದಲ್ಲಿ ಯಾವ ಲಗ್ನ ಇದೆ, ಕ್ಷಿತಿಜದಲ್ಲಿ ಪೂರ್ವದಲ್ಲಿ ಯಾವ ಉದಯ ಆಗಿದೆ, ಈ ರೀತಿಯಾಗಿ ತಿಳಿದುಕೊಳ್ಳೋದಕ್ಕೆ ಗಣಿತ ಅಂತ. ಮೂರನೆಯದು ಸಂಹಿತ. ಸಂಹಿತ ಅಂತಂದರೆ ಯಾವ ಗ್ರಹವು ಏನನ್ನು ಸೂಚಿಸ್ತಾರೆ, ಯಾವ ರಾಶಿ ಏನನ್ನು ಸೂಚಿಸುತ್ತೆ, ಯಾವ ಭಾವ ಏನನ್ನು ಸೂಚನೆ ಕೊಡುತ್ತೆ, ಯಾವ ಅಂಶಕ ಏನನ್ನು ಹೇಳುತ್ತೆ, ಷೋಡಶ ವರ್ಗಗಳಿಂದ ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ವಿಚಾರಗಳು ಏನು ಅಂತ. ನಾಲ್ಕನೆಯದ್ದು ಹೋರ. ಇಷ್ಟನ್ನು ಆಧರಿಸಿ ಫಲವನ್ನು ಹೇಳೋದು. ಒಬ್ಬರಿಗೆ ಪೃಚ್ಛಕರಿಗೆ ಜಾತಕ ಆಗಿರಬಹುದು, ಮತ್ತೊಂದಾಗಿರಬಹುದು, ಯಾವುದೋ ಒಂದು ವಿಚಾರಕ್ಕಾಗಿರಬಹುದು. ಇದಕ್ಕೆ ಜಾತಕ ವಿಶ್ಲೇಷಣೆಯ ಹೋರಾಶಾಸ್ತ್ರ. ಐದನೆಯದು ಪ್ರಶ್ನೆ. ಪ್ರಶ್ನೆ ಅಂದರೆ ಹೇಗೆಂದರೆ ಹುಟ್ಟಿದ ಸ್ಥಳ ಗೊತ್ತಿರೋದಿಲ್ಲ, ನಮಗೇನು ಗೊತ್ತಿರೋದಿಲ್ಲ, ದಿನಾಂಕ ಗೊತ್ತಿರೋದಿಲ್ಲ, ಮತ್ತು ಹೇಗೆ ನಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳೋದು ಅಂತ. ಆದರೆ ಹೋರಾಶಾಸ್ತ್ರ ಅಂತ ಹೇಳಿ ಆ ತಾತ್ಕಾಲಿಕವಾಗಿ ಒಂದು ಗ್ರಹಗಳ ಒಂದು ಪರಿಸ್ಥಿತಿಯನ್ನು ಗಣಿತ ಮಾಡಿಕೊಂಡು ಅದಕ್ಕೆ ಅನುಸಾರವಾಗಿ ಅದರಲ್ಲಿ ಒಂದು ಲಗ್ನವನ್ನು ನಿರ್ಣಯ ಮಾಡಿಕೊಂಡು ಫಲವನ್ನು ಹೇಳುವುದಕ್ಕೆ ಪ್ರಶ್ನ ಅಂತ ಹೆಸರು. ಇಷ್ಟಲ್ಲದೆ ಯಾರು ದೈವಜ್ಞನಾಗಿರ್ತಾನೋ, ಜ್ಯೋತಿಷಿಯಾಗಿರ್ತಾನೋ ಆತನು ಊಹಾಪೋಹ ವಿಚಕ್ಷಣನಾಗಿಯೂ ತನ್ನ ಸುತ್ತಮುತ್ತಲು ಏನು ನಡೀತಾ ಇದೆ, ಏನು ನಡೆಯಬಹುದು ಅಂತಕ್ಕಂತಹ ಒಂದು ಇಂಗಿತಜ್ಞತೆ ಇರತಕ್ಕಂಥವನು ಮಂತ್ರಸಿದ್ಧನೂ ಆಗಿರಬೇಕು. ಮಂತ್ರಸಿದ್ಧಿ ಅಂತಂದರೆ ಬರೀ ಜಪದ ಯಾವುದೋ ಒಂದು ಮಂತ್ರವನ್ನು, ನಾಮಮಂತ್ರವನ್ನು, ಬೀಜಮಂತ್ರವನ್ನು, ಮಹಾಮಂತ್ರವನ್ನು, ಮಾಲಾನಂದವನ್ನು ಸಿದ್ಧಿ ಮಾಡಿಕೊಳ್ಳೋದು ಅಂತಲೇ ಅಲ್ಲ. ಮಂತ್ರಾಲೋಚನೆಗೆ ಸಮರ್ಥನಾಗಿರಬೇಕು. ಸೂತ್ರದಲ್ಲಿ ಹೇಳಿದ್ರೆ ಒಂದೇ ಒಂದು ಪದವನ್ನು ಇಟ್ಟುಕೊಂಡು ಅದಕ್ಕೆ ನಾನಾ ವಿಧವಾದವನ್ನು ಆ ಕಾಲಕ್ಕೆ ಸರಿಯಾಗಿ ಅದನ್ನು ಹೊಂದಿಸಿ ಅರ್ಥೈಸ್ತಕ್ಕಂತಹ ಕ್ಷಮತೆ ಇರ್ತಕ್ಕಂಥ. ಆಗ ಅದಕ್ಕೆ ಜ್ಯೋತಿಷ್ಯ ಅಂತ ಹೇಳಿ ಕರೀತಾರೆ. ಜ್ಯೋತಿಷ್ಯ ಈಗಿನ ಕಾಲಕ್ಕೆ ಪ್ರಸ್ತುತತೆ. ಜ್ಯೋತಿಷ್ಯ ನಿಜವೇ? ಅಲ್ಲೆಲ್ಲೋ ಸುತ್ತಕ್ಕಂತಹ ಗ್ರಹಗಳು ನಮಗೆ ಏನು ಫಲವನ್ನು ಉಂಟು ಮಾಡಿತ್ತು. ನಾವು ಚಂದ್ರನ ಮೇಲೆ ಹೋಗಿ ಬಂದ್ಬಿಟ್ಟು ನಮ್ಮ ಮನೆಯದಾನೆ, ಇನ್ನೂ ಅದನ್ನೆಲ್ಲ ನೀವು ದೇವರೋಜನರು ಅದು ನಮಗೇನೋ ಫಲವನ್ನು ಕೊಡುತ್ತೆ ಅಂತ ಹೇಳಿ ಹೇಳ್ತಾ ಕೂತಿದ್ದೇವೆ ಸ್ವಾಮಿ, ಯಾವ ಕಾಲದಲ್ಲಿ ಇದ್ದೀರಿ ನೀವು ಅಂತ ಹೇಳಿ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಬಹಳ ಅದ್ಭುತವಾಗಿ ಹೇಳಬೇಕಿಲ್ಲ. ಏನು ಹೇಳುತ್ತೆ ಅಂತಂದರೆ, ಆಕಾಶದಲ್ಲಿ ಗ್ರಹಗಳು ಸಂಚರಿಸುತ್ತೆ ಅಂತ ಹೇಳಿದ್ರು ನಿಜ. ಯಾವ ಆಕಾಶ ಅಂತ ಯಾರು ಹೇಳಿದ್ದಾರೆ? ಯಾವ ಆಕಾಶ ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದು ನಿಮ್ಮ ಭೌತಿಕ ಮಟ್ಟದ ಬೆಳವಣಿಗೆಯ ಮೇಲೆ ನಿರ್ಧಾರಿತವಾಗಿದೆ. ಹಾರ್ತಾ ಇರುತ್ತೆ ಗ್ರಹಗಳು ಆಕಾಶದಲ್ಲಿ ಸುತ್ತಾ ಇರುತ್ತೆ ಅಂತ ಹೇಳಿರ್ತಕ್ಕಂಥದ್ದು ನಿಜ, ಇಲ್ಲ ಅಂತ ಹೇಳುತ್ತಿಲ್ಲ. ಎಲ್ಲಿ? ಈ ಗಣಿತ ಭಾಗದಲ್ಲಿ, ಖಗೋಳ ಭಾಗದಲ್ಲಿ ಇದರ ಅದ್ಭುತವಾಗಿರ್ತಕ್ಕಂಥ ವಿಚಾರ, ಅದ್ಭುತತೆ ಇರತಕ್ಕಂಥದ್ದು ಇಲ್ಲ. ಹೊರಗಡೆ ನಿಮಗೆ ಕಾಣುವ ಖಗೋಳದಲ್ಲಿ ಏನು ಗ್ರಹಗಳು ಸುತ್ತಾ ಇದ್ದಾರೆ, ಸೂರ್ಯನ ಸುತ್ತಲು, ಅದಕ್ಕೂ ನಮ್ಮಲ್ಲಿ ಉಂಟಾಗ್ತಕ್ಕಂತಹ ಕೆಲವು ವಿಚಾರಗಳು ಸಾಕಷ್ಟು ಸಾಮ್ಯವಿದೆ. ಲಾಟ್ ಆಫ್ ಪ್ಯಾರಲಲಿಸಮ್, ಲಾಟ್ ಆಫ್ ಅಫಿನಿಟಿ ಅಂತ ಏನು ಆಂಗ್ಲ ಭಾಷೆಯಲ್ಲಿ ಹೇಳ್ತಾರೆ, ಅದು ಬಹಳ ಅದ್ಭುತವಾಗಿದೆ. ಅದು ಇತ್ತೀಚಿನ ದಿನಗಳಲ್ಲಿ ವೈಜ್ಞಾನಿಕವಾಗಿ ನಮಗೆ ದೃಢಪಟ್ಟಿರ್ತಕ್ಕಂಥದ್ದು ಅಲ್ಲ. ಅದರ ಒಜಗಿಗೆ ಹೋಗುತ್ತದೆ ನಮ್ಮ ವಿಚಾರಗಳಿಗೆ ಮಾತ್ರ. ಬಹಳ ಚೆನ್ನಾಗಿ ಒಂದು ಶ್ಲೋಕದಲ್ಲಿ ಇದನ್ನು ಹಿಡಿದಿಟ್ಟು ಬಿಟ್ಟಿದ್ದಾರೆ ಹಿಂದಿನ. ಕಾಲಾತ್ಮ ದಿನಕೃತ್ ಮನಸ್ತು ಹಿಮಗುಹು ಸತ್ವಂ ಕುಜಂ ಮೋವಚ ಜೀವೇ ಆತ್ಮಸುಖೆ ಸಿತಶ್ಚ ಮದನೋ ದುಃಖಂ ದಿನೇಶಾತ್ಮಜ. ಎರಡೇ ಸಾಲಿನಲ್ಲಿ ಇಡೀ ಗ್ರಹಗಳ ಒಂದು ವಿಚಾರವನ್ನು ಹಿಂದಿನ ಪೂರ್ವಾಚಾರ್ಯರು ನಮಗೆ ನಿರ್ಧಾರ ಮಾಡಿಕೊಡ್ತಾರೆ. ಅರ್ಥ ಏನು ಅಂದರೆ, ಸೂರ್ಯ ಅಂದರೆ ಯಾರು? ನಾವು ಕಾಲದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ಮೇಲೆ ಕಾಲದ ಪ್ರಭಾವ ಆಗಿದೆಯೋ ಇಲ್ಲೋ? ಕಾಲ
ಟೈಮ್ ಏನಿದೆ, ಇಸ್ ಇಟ್ ಗೋಯಿಂಗ್ ಟು ಎಕ್ಸರ್ಟ್ ಆರ್ ಇಸ್ ಇಟ್ ಎಕ್ಸರ್ಟಿಂಗ್ ಎನಿ ಎಫೆಕ್ಟ್ ಆನ್ ಅಸ್ ಆರ್ ನಾಟ್ ಅಂತಕ್ಕಂಥದ್ದು ಇದು ಅದ್ಭುತವಾದ ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಟೈಮ್ ನಮ್ಮ ಮೇಲೆ ಹೇರುತ್ತೋ ಇಲ್ಲ ಏನಾದರೂ ಒಂದು ಪರಿಣಾಮ ಬೀರುತ್ತೋ ಇಲ್ಲ? ಬೀರುತ್ತೆ. ಕತ್ತಲಾದ್ರೇ ನಿದ್ದೆ ಬರೋದು ಮನುಷ್ಯನಿಗೆ. ಬೆಳಗಿನಕ್ಕೆ ಮಲಗೋದು ಅದು ಬೇರೆ ವಿಚಾರ. ಆದರೆ ಬ್ರೈನಿನಲ್ಲಿ ಸೆರಿಟೋನಿನ್ ಅಂತಕ್ಕಂತಹ ಒಂದು ಕೆಮಿಕಲ್ ರಿಲೀಸ್ ಆಗಬೇಕು ಅಂತಂದ್ರೆ ಕತ್ತಲಾಗಬೇಕಂತೆ. ಆವಾಗ ನಮಗೆ ನಿದ್ದೆ ಹತ್ತುತ್ತೆ. ಡೋಪಾಮೈನ್ ಸೆರಿಟೋನಿನ್ ಅದಕ್ಕೆ ಸರ್ಕ್ಯಾಡಿಯನ್ ರಿದಮ್ ಅಂತಾರೆ. ಹಗಲು ರಾತ್ರಿಗಳಿಂದ ನಿರ್ಧಾರಿತವಾಗುತ್ತೆ. ಹಗಲು ರಾತ್ರಿಯಿಂದ ಯಾರಿಂದ ನಿರ್ಧಾರ ಆಯಿತು? ಅಲ್ಲಿಗೆ ನಮ್ಮ ಬ್ರೈನಲ್ಲಿರ್ತಕ್ಕಂಥ ಕೆಮಿಕಲ್ ಚೇಂಜಸ್ಸು ಸೂರ್ಯನಿಂದಲೂ ಮತ್ತು ಚಂದ್ರನಿಂದಲೂ ನಿರ್ಧಾರವಾಯಿತು. ಜ್ಯೋತಿಷಾಸ್ತ್ರದಲ್ಲೂ ಅದನ್ನು ಹೇಳ್ತಾರೆ. ಸರ್ವೇ ಗ್ರಹ ರವಿಚಂದ್ರ ವಶಗ. ಮಿಕ್ಕ ಎಲ್ಲ ಗ್ರಹಗಳು ರವಿ ಮತ್ತು ಚಂದ್ರನ ಅಧೀನದಲ್ಲಿದೆ ಅಂತ ಹೇಳಿ ಉಲ್ಲೇಖ ಮಾಡಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ಅಧ್ಯಯನದ ಕೊರತೆ ಅಥವಾ ಅರ್ಥೈಸ್ತಕ್ಕಂತಹ ತಿಳಿದುಕೊಳ್ತಕ್ಕಂತಹ ಕೊರತೆ ನಮ್ಮಲ್ಲಿರುವುದರಿಂದ ಶಾಸ್ತ್ರ ನಮಗೆ ಏನಾಗಿ ಕಾಣುತ್ತೆ ಅಂತಂದ್ರೆ ಅದು ಏನು ಇಲ್ಲ ಅಂತಕ್ಕಂಥದ್ದು ಕಾಣುತ್ತೆ. ಈ ಕಾಲಕ್ಕೆ ಆತ್ಮವಾಗಿರ್ತಕ್ಕಂಥ ಕಾಲದ ಚೈತನ್ಯ ರೂಪಿಯಾಗಿರ್ತಕ್ಕಂಥ ಸೂರ್ಯ. ಕಾಲಾತ್ಮ ದಿನಕೃತ ಹಗಲನ್ನು ಮಾಡುವ ಸೂರ್ಯ ಅಂತ ಹೇಳ್ತಾರೆ. ಎರಡನೆಯದು ಮನಸ್ಸು ಹಿಮಗುಕು. ನಿಮ್ಮ ಮನಸ್ಸೇನಿದೆ ಅದು ಚಂದ್ರ. ಸತ್ವಂ ಕುಜ. ಸತ್ವ ನಮ್ಮಲ್ಲಿರ್ತಕ್ಕಂತಹ ಶಕ್ತಿ. ಯಾವುದು ಶಕ್ತಿ ಆಗಿದೆ? ದೈಹಿಕವಾದ ಆಗಿರಬಹುದು, ಬುದ್ಧಿ ಆಗಿರಬಹುದು, ತಾರ್ಕಿಕವಾದ ಶಕ್ತಿ ಆಗಿರಬಹುದು. ಈ ಥರದ ಶಕ್ತಿ ಕಸುಬು ಅಂತ ಏನು ಹೇಳ್ತೀವಲ್ಲ ನಾವು ಕನ್ನಡದಲ್ಲಿ, ಅದು ಕುಜ, ಮಂಗಳ ಗ್ರಹ. ಜ್ಞೋವಚೋ. ಬುಧ ಯಾರು ಅಂತಂದ್ರೆ ನಮ್ಮ ಮಾತು ನಿರರ್ಗಳವಾಗಿ ಮಾತಾಡ್ತಕ್ಕಂಥದ್ದು, ಅರ್ಥಬದ್ಧವಾಗಿ ಮಾತಾಡ್ತಕ್ಕಂಥದ್ದು, ಬೇರೆಯವ್ರಿಗೆ ಏನಾದರೂ ತಿಳಿಸಲಿಕ್ಕೆ ಅದ್ಭುತವಾದ ಒಂದು ಕ್ಷಮತೆಯನ್ನು. ಎಷ್ಟೋ ಪಾಪ ವಿಚಾರ ಗೊತ್ತಿರುತ್ತೆ, ಹೇಳಲಿಕ್ಕೆ ಬರೋದಿಲ್ಲ, ಹೇಳಿದ್ದನ್ನೇ ಹೇಳ್ತಿರ್ತಾರೆ. ಆ ಬುಧನು ಈ ಅದ್ಭುತವಾದ ಮಾತನ್ನು ಕೊಡ್ತಾನೆ, ಅರ್ಥಬದ್ಧವಾದ ಮಾತು. ಅದು ಸುಮ್ಮನೆ ಏನು ಒಂದು ಜಲ್ಪ ಏನಿದ್ರು ಮಾತಾಡ್ತಕ್ಕಂಥದ್ದನ್ನು. ಹೌದ. ಜೀವೇ ಆತ್ಮಸುಖೆ. ಜೀವೇ ಆತ್ಮಸುಖೆ ಅಂದರೆ ಗುರುಗ್ರಹನು ಏನು ಮಾಡ್ತಾನೆ ಅಂದರೆ ಆತ್ಮಕ್ಕೆ ಸಂತೋಷವನ್ನು, ಆತ್ಮಸುಖವನ್ನು ಕೊಡ್ತಕ್ಕಂಥದ್ದು, ಆತ್ಮಜ್ಞಾನವನ್ನು ಮತ್ತು ನಮ್ಮ ಒಳಗಿನ ಬೆಳವಣಿಗೆಗೆ, ಹೊರಗಿನ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥದ್ದು ಜ್ಞಾನವನ್ನು. ಅಂದ್ರೆ ಏನು ಹೇಳ್ತೀವಿ, ಅದು ಇನ್ಫಾರ್ಮೇಷನ್ ಆಗಿರಬಹುದು, ನಾಲೆಡ್ಜ್ ಆಗಿರಬಹುದು, ವಿಸ್ಡಮ್ ಆಗಿರಬಹುದು. 3 ಸ್ತರಗಳು. ವಿಷಯ ಸಂಗ್ರಹ, ಅದರ ಒಂದು ಮನನ ಮಥನದಿಂದ ಉಂಟಾಗ್ತಕ್ಕಂತಹ ಜ್ಞಾನಕ್ಕೆ ನಾವೇನು ಹೇಳ್ತೀವಿ, ಗುರು ಅಂತ. ಸಿತಶ್ಚ ಮನನೋ. ಶುಕ್ರ ಏನು ಅಂತಂದ್ರೆ ನಾವು ದೈಹಿಕ, ಮಾನಸಿಕ, ಬೌದ್ಧಿಕವಾಗಿ ಅನುಭವಿಸ್ತಕ್ಕಂತಹ ಸುಖಕ್ಕೆ ಕಾರಕ. ಆ ಸುಖ ಯಾವುದು? ಅದು ಶುಕ್ರ. ದುಃಖಂ ದಿನೇಶ. ಇವೆಲ್ಲ ಆಗಿ ಯಾವುದರಲ್ಲೂ ಏರುಪೇರಾಗುತ್ತಲ್ಲ, ಇದರ ಯಾವುದರಲ್ಲೂ ತೊಂದರೆ ಆದ್ರೆ ದುಃಖ ಆಗುತ್ತೆ. ಆ ದುಃಖವನ್ನು ಸೂಚಿಸ್ತಕ್ಕಂಥ ಗ್ರಹ ಶನಿ ಅಂತ ಹೇಳಿ ಶಾಸ್ತ್ರದಲ್ಲಿ ಬಹಳ ಸ್ಪಷ್ಟವಾದ ಉಲ್ಲೇಖ. ಈಗ ಜ್ಯೋತಿಷ್ಯ ನಿಜವೋ ಸುಳ್ಳೋ ಅಂತ ಇರಬೇಕಾದ್ರೆ ನೀವು ಯೋಚನೆಯನ್ನು ಮಾಡಿ. ನಮ್ಮಲ್ಲಿ ಒಂದು ಚೈತನ್ಯ, ಆತ್ಮ ಅಂತ ಏನು ಕರಿತೀವಿ, ಅದನ್ನು ನಮಗೆ ಸೋಲ್ ಅಂತ ಕರ್ಕೋತಿರೋ, ಸ್ಪಿರಿಟ್ ಅಂತ ಕರ್ಕೋತಿರೋ, ಆಂಗ್ಲ ಭಾಷೆಯಲ್ಲಿ ನಿಮ್ಮ ಆಯ್ಕೆಗೆ ಬಿಡ್ತಾರೆ. ಅದು ನಮ್ಮಲ್ಲಿ ಯಾವುದೊಂದು ಚೈತನ್ಯ ಇದೆಯಲ್ಲ, ದೇಹದಲ್ಲಿ ಒಂದು ಚೈತನ್ಯ ಇದೆ, ನಿಮ್ಮಲ್ಲೂ ಇದೆ, ನನ್ನಲ್ಲೂ ಇದೆ. ಸೂರ್ಯ ಬೆಳಗ್ತಾ ಇದೆ ಅಂದ್ರೆ ಅಲ್ಲೊಂದು ಚೈತನ್ಯ ಇದೆ. ಭೂಮಿ ತಿರುಗ್ತಾ ಇದೆ ಅಂದ್ರೆ ಅದಕ್ಕೊಂದು ಚೈತನ್ಯ ಇದೆ. ಗಾಳಿ ಆಡ್ತಾ ಇದೆ, ಅದಕ್ಕೊಂದು ಚೈತನ್ಯ ಇದೆ. ಈ ಎಲ್ಲ ಚೈತನ್ಯದ ಹಿಂದೆ ಇರ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಆತ್ಮಶಕ್ತಿಗೆ ಸೂರ್ಯ ಅಂತ ಕರೀತಾರೆ. ನನ್ನಲ್ಲಿ ನಿಮ್ಮಲ್ಲಿ ಇದೆಯೋ ಇಲ್ವೋ? ಅದೇ ಅನ್ನೋದಾದ್ರೆ ಸೂರ್ಯ ಪ್ರಭಾವವನ್ನು ಬೀರುತ್ತಾರೆ. ಸೂರ್ಯೋದಯ 3 ದಿನ ಆಗ್ತದೆ ಮುಗಿದೋಯ್ತು ಈ ಜಗತ್ತಿನ ಕಡೆ ಎಲ್ಲ ಅಲ್ಲೋರ್ಕಲ್ಲೋರ್ವಾಗುತ್ತೆ. ಎಲ್ಲಿ ನೋಡಿದ್ರು ಎಲ್ಲ ಕಡೆ ಸೋಂಕು ರೋಗಗಳು ಹರಡು ಹೋಗುತ್ತೆ ಅಂತ ಸಿದ್ಧವಾಗಿರುತ್ತೆ. ಬೇರೆ ದೇಶಗಳಲ್ಲಿ ಸೂರ್ಯನ ಶಾಖ ಕಡಿಮೆ ಆದಾಗ ಪ್ರದೇಶದಲ್ಲಿ ನೀವು ಹೋಗಿ ನೋಡಿ, ಎಲ್ಲಿ ಇಂಗ್ಲೆಂಡ್ ಕಡೆಗೋ, ಅಮೆರಿಕಾ ಕಡೆಗೋ, ಅಲಾಸ್ಕಾ ಕಡೆಗೋ, ನಾರ್ತ್ ಪೋಲ್, ಸೌತ್ ಪೋಲ್, ಉತ್ತರ ಧ್ರುವ, ದಕ್ಷಿಣ ಧ್ರುವ ಕಡೆಗೆ ಹೋದರೆ ಐರ್ಲೆಂಡು, ಐಸ್ಲ್ಯಾಂಡು, ಗ್ರೀನ್ಲ್ಯಾಂಡು ಇಲ್ಲೆಲ್ಲನೂ ಬಹಳ ಕಷ್ಟಪಡ್ತಾರೆ. ಅವ್ರು ಏನಾಗುತ್ತೆ ಅಂದರೆ ಮಾನಸಿಕವಾದ ಒಂದು ಶೋಧೆಗೊಳಗಾಗ್ತಾರೆ. ಅಂದರೆ ಡಿಪ್ರೆಷನ್ ಬರುತ್ತೆ, ಮನೋ ಒತ್ತಡ, ವಿಕಾರಗಳು ಬರುತ್ತೆ. ಎಲ್ಲರೂ ಸುಮಾರು 60% ಜನ ಆ ಡಿಪ್ರೆಷನ್ ಆಗಿದ್ದರೆ ಮಾತ್ರೆ ಅಂತ ಹೇಳ್ಕೊಳ್ತಾರೆ. ಅಂದರೆ ಏನು ಸೂರ್ಯ ನೋಡದೆ ಇದ್ದರೆ ಮನಸ್ಸು ಬಹಳ ಕೆಟ್ಟು ಹೋಗುತ್ತೆ.